ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ಸಂಜು ಅಮರಾಪುರ್. ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಬಂದಿದ್ದೇನೆ. ಇವತ್ತಿನ ವಿಷಯ ಹೈಡ್ರಾಲಿಕ್ ಲೋಡ್ ಆನ್ ಮಿಲ್. ನಲ್ಲಿ ಹೈಡ್ರಾಲಿಕ್ ಲೋಡ್ ಅಪ್ಲೈ ಮಾಡ್ತೀವಿ ನಾವು ಟಾಪ್ ರೂಲರ್ ಮೇಲೆ. ಪಿನಿಯನ್ ಸೈಡ್ ಅಂಡ್ ನಾನ್ ಪಿನಿಯನ್ ಸೈಡ್ ಎರಡು ಸೈಡು ಫಾರ್ ಎವ್ರಿ ಮಿಲ್ ನಾವು ಹೈಡ್ರಾಲಿಕ್ ಲೋಡ್ ಅಪ್ಲೈ ಮಾಡ್ತೇವೆ 1 to 4th ಮಿಲ್ಗೆ. ಪರ್ಪಸ್ ಆಫ್ ಹೈಡ್ರಾಲಿಕ್ ಮಿಲ್ ಅಪ್ಲೈ ಮಾಡೋದು ಪ್ರಾಪರ್ ಎಕ್ಸ್ಟ್ರಾಕ್ಷನ್ ಆಫ್ ದ ಜ್ಯೂಸ್ ಮಿಲ್ ಲೋಡ್ ನಲ್ಲಿ ಇರಲಿ ಅಂತ ಹೇಳಿ. ಸೊ ಅದನ್ನ ಮಿಲ್ ಹೈಡ್ರಾಲಿಕ್ ಲೋಡ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡೋದು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಸೊ ಸ್ಟಾರ್ಟಿಂಗ್ ಏನಿದೆ ಫಾರ್ಮುಲಾ, ಸ್ಪೆಸಿಫಿಕ್ ಹೈಡ್ರಾಲಿಕ್ ಪ್ರೆಷರ್. ಸ್ಪೆಸಿಫಿಕ್ ಹೈಡ್ರಾಲಿಕ್ ಪ್ರೆಷರ್ ಏನಿದೆ SHP is equal to 10 into force divided by L into D is equal to F divided by L into D divided by 10. 10 ಅನ್ನ ತೆಗೆದುಕೊಂಡಿದ್ವಿ. ನೆಕ್ಸ್ಟ್ ಇದನ್ನೇ ಹೆಂಗ್ ಬರೆಯೋದು ಅಂದ್ರೆ is equal to F divided by 10 ಇದೆಲ್ಲ 0.1 into L into D, where L ಅಂದ್ರೆ ಏನು, D ಅಂದ್ರೆ ಏನು. D is equal to diameter of the mill roller and L is length of the mill roller. So ಇದು specific hydraulic pressure formula. So total hydraulic force F is equal to formula ಏನಿದೆ P into A, pressure into area, then is equal to P into area is 5/4 D square. ಟೋಟಲ್ ಏನಿದೆ ಯೂನಿಟ್ 10 ಒಳಗೆ ಬರುತ್ತೆ. ಇದೇನು ಟೋಟಲ್ ಪ್ರೆಷರ್ ಆನ್ ದ ಟಾಪ್ ರೋಲರ್. ವೇರ್ ಇಲ್ಲಿ ಡಿ ಅಂದ್ರೆ ಏನು, ಸ್ಮಾಲ್ ಡಿ ಅಂದ್ರೆ ಏನು, ಡಯಾಮೀಟರ್ ಆಫ್ ದ ರ್ಯಾಮ್. ನಾವೇನು ಹೈಡ್ರಾಲಿಕ್ ಪೈಪ್ ತಂದು ಅದ್ರ ಮೇಲೆ ಇದನ್ನ ಮಾಡ್ತೀವಿ ಆ ರ್ಯಾಮ್ ಮೇಲೆ, ಅಲ್ಲಿ ಆಕ್ಚುಲಿ ಹೈಡ್ರಾಲಿಕ್ ಆಯಿಲ್ ಪ್ರೆಷರ್ ವರ್ಕ್ ಆಗುತ್ತೆ, ಅದನ್ನು ರ್ಯಾಮ್ ಅಂತಾರೆ. ಸೊ ಪಿ ಇಸ್ ದ ಪ್ರೆಷರ್ ಆನ್ ದ ಟಾಪ್ ರೋಲರ್. ನಾವು ಟಾಪ್ ರೂಲರ್ ಇದ್ರೆ ಟಾಪ್ ರೂಲರ್ ಇದು ಟಾಪ್ ರೂಲರ್ ಆನ್ ಬೋತ್ ಸೈಡ್, ಪಿನಿಯನ್ ಅಂಡ್ ನಾನ್ ಪಿನಿಯನ್ ಸೈಡ್ ಆಯಿಲ್ ಕನೆಕ್ಷನ್ ಪೈಪ್ ಇರುತ್ತೆ. ಇದರ ಮೂಲಕ ಸಿಲಿಂಡರ್ ಇರುತ್ತೆ. ಸಿಲಿಂಡರ್ ಅಲ್ಲಿ ನೈಟ್ರೋಜನ್ ಗ್ಯಾಸ್ ಇರುತ್ತೆ. ನೈಟ್ರೋಜನ್ ಗ್ಯಾಸ್ ಮುಖಾಂತರ ಪ್ರೆಸ್ ಮಾಡಿ ಆಯಿಲ್ ಪ್ರೆಷರ್ ತಗೊಂಡ್ಬಂದು ಈ ಜರ್ನಲ್ ಬೇರೆ, ಜರ್ನಲ್ ಏನಿದಲ್ಲ ಮಿಲ್ ಜರ್ನಲ್ ರೋಲರ್ ಬೇರಿಂಗ್ ಏನಿದಲ್ಲ ಆ ಬೇರಿಂಗ್ ಥ್ರೂ ಯಾವುದು ಹೈಡ್ರಾಲಿಕ್ ರ್ಯಾಮ್ ಮೂಲಕ ನಾವು ಅಪ್ಲೈ ಮಾಡ್ತೀವಿ ಟಾಪ್ ರೋಲರ್ ಮೇಲೆ. ಇದೇ ತರ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಮಿಲ್ಗೆ ವೇರಿ ಆಗುತ್ತೆ ಡಿಪೆಂಡಿಂಗ್ ಅಪಾನ್ ದ ಲೋಡ್ ಆನ್ ದ ಮಿಲ್ಲು. ಯಾವುದು ನಮ್ಮ ಹೈಡ್ರಾಲಿಕ್ ಪ್ರೆಷರ್ 190 to 200 ಮಟ kg/cm ವೇರಿ ಆಗುತ್ತೆ. ಸೊ ಇದು ಫಾರ್ಮುಲಾ. ದೆನ್ ಏನಿರ್ತದೆ, ನೈಟ್ರೋಜನ್ ಗ್ಯಾಸ್ ಇರುತ್ತೆ. ನೈಟ್ರೋಜನ್ ಗ್ಯಾಸ್ ಪ್ರೆಷರ್ ಇನ್ ದ ಸಿಲಿಂಡರ್ ಶುಡ್ ಬಿ 80 to 85% ಆಫ್ ಹೈಡ್ರಾಲಿಕ್ ಪ್ರೆಷರ್. ನೈಟ್ರೋಜನ್ ಗ್ಯಾಸ್ ಪ್ರೆಷರ್ ಹೈಡ್ರಾಲಿಕ್ ಪ್ರೆಷರ್ ಇಂದ 80-85% ಆ ಪ್ರೆಷರ್ ನ ಮೇಂಟೈನ್ ಮಾಡಬೇಕು, ಯಾವುದು ನೈಟ್ರೋಜನ್ ಗ್ಯಾಸ್. ನೆಕ್ಸ್ಟ್ ಏನಿದೆ, ನೈಟ್ರೋಜನ್ ಗ್ಯಾಸ್ ಪ್ರೆಷರ್ ಶುಡ್ ನಾಟ್ ಬಿ ಹೈಯರ್ ದಿ ಆಯಿಲ್ ಪ್ರೆಷರ್. ನಮ್ದು ಆಯಿಲ್ ಏನು ಯೂಸ್ ಮಾಡ್ತೀವಿ ಅದ್ಯಾವುದು 68 ಸರ್ವೋ 68 ಆಯಿಲ್ ಯೂಸ್ ಮಾಡ್ತೀವಿ. ಆ ಆಯಿಲ್ ಪ್ರೆಷರ್ಗೆ ಶುಡ್ ನಾಟ್ ಎಕ್ಸೀಡ್ ದ ಆಯಿಲ್ ಪ್ರೆಷರ್. ಆಯಿಲ್ ಪ್ರೆಷರ್ ನೈಟ್ರೋಜನ್ ಗ್ಯಾಸ್ ಪ್ರೆಷರ್ ಎಕ್ಸೀಡ್ ಆಗಬಾರ್ದು. ದೆನ್ ಇಫ್ ಪ್ರಿಪರೇಟರಿ ಇಂಡೆಕ್ಸ್ PI more than 85 plus, then ಇದಾವುದು ಸ್ಪೆಸಿಫಿಕ್ ಹೈಡ್ರಾಲಿಕ್ ಪ್ರೆಷರ್ ಬಿ ರಿಡ್ಯೂಸ್ಡ್ ಬೈ 2 to 4 ton per decimeter square. ಸೊ ಇದರ ಅರ್ಥ ಏನು, ನಿಮ್ದು ಪ್ರಿಪರೇಟರಿ ಇಂಡೆಕ್ಸ್ PI ಅಂತ ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಒಂದು PI ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೋಡಿ, ನಮ್ದು ಇದರಲ್ಲಿದೆ ಚಾನಲ್ ನಲ್ಲಿ. PI ನಿಮ್ದು 85 ಪ್ಲಸ್ ಇದ್ರೆ ಅವಾಗ ಏನಾಗುತ್ತೆ, ನಿಮ್ದು ಹೈಡ್ರಾಲಿಕ್ ಪ್ರೆಷರ್ ರೆಡ್ಯೂಸ್ ಎಷ್ಟು 2 to 4 ton per decimeter square ದಲ್ಲಿ ರೆಡ್ಯೂಸ್ ಮಾಡಬಹುದು. ಇಷ್ಟು 85 PI ಅಬೌವ್ 85 ಪ್ಲಸ್ ನಮ್ PI ಮೇಂಟೈನ್ ಆದ್ರೆ
ನಮ್ದು ಇದನ್ನ ರೆಡ್ಯೂಸ್ ಮಾಡೋದು ಮಿಲ್ ಸ್ಪೆಸಿಫಿಕ್ ಹೈಡ್ರೋಲಿಕ್ ಪ್ರೆಷರ್ ನ ರೆಡ್ಯೂಸ್ ಮಾಡಬಹುದು. ದೆನ್ ನೆಕ್ಸ್ಟ್ ಇಫ್ more hydraulic pressure increases, there will be increase in bagasse law and extraction of non-sugar in which create problems in clarification. So then ಏನ್ ಹೇಳ್ತಿದ್ದು, if hydraulic pressure is more, specific hydraulic pressure is more on the both sides of the top roller, that directly increases the bagasse law. ಫೈನ್ ಪಾರ್ಟಿಕಲ್ ಪ್ರೆಷರ್ ಹೆಚ್ಚಾಗಿ ಫೈನ್ ಆಗಿಬಿಡುತ್ತೆ ಬಗ್ಯಾಸ್. ಫೈನ್ ಪಾರ್ಟಿಕಲ್ ಎಕ್ಸೆಸ್ ಆಗುತ್ತೆ, ನಾನ್ ಶುಗರ್ ಪಾರ್ಟಿಕಲ್ ಎಕ್ಸ್ಟ್ರಾಕ್ಟ್ಸ್ ಆಗುತ್ತೆ ಹೆಚ್ಚು. ಸೊ ಅದೇನಾಗುತ್ತೆ, ನಮ್ದು ಜ್ಯೂಸ್ ಯಾವಾಗ ಮಿಕ್ಸ್ ವಿತ್ ಫೈನ್ ಬಗ್ಯಾಸ್ ಪಾರ್ಟಿಕಲ್ ಜೋಡಿ ಮಿಕ್ಸ್ ಆಗಿ ನಾನ್ ಶುಗರ್ ಪಾರ್ಟಿಕಲ್ ಮಿಕ್ಸ್ ಆಗಿ ಬಾಯ್ಲಿಂಗ್ ಹೋದ ತಕ್ಷಣ ನಮ್ ಕ್ಲಾರಿಫಿಕೇಶನ್ ಅಲ್ಲಿ ಜ್ಯೂಸ್ ಫಿಲ್ಟ್ರೇಷನ್ ಪ್ರೊಸೆಸ್ ನಲ್ಲಿ ಡಿಸ್ಟರ್ಬ್ ಆಗುತ್ತೆ. ಯಾವ ಕಾರಣಕ್ಕೋಸ್ಕರ, ನಿಮ್ಮ ಹೈಡ್ರೋಲಿಕ್ ಪ್ರೆಷರ್, ಸ್ಪೆಸಿಫಿಕ್ ಹೈಡ್ರೋಲಿಕ್ ಪ್ರೆಷರ್ ಮೋರ್ ಆದ್ರೆ. ದೆನ್ if less hydraulic pressure, juice extraction decrease and pore% bagasse increase and the moisture also increase. So then if less hydraulic load on the top roller, ಆ ಟೈಮ್ ನಲ್ಲಿ ಏನಾಗುತ್ತೆ, ಜ್ಯೂಸ್ ಎಕ್ಸ್ಟ್ರಾಕ್ಷನ್ ನಿಮ್ದು ಕಡಿಮೆ ಆಗುತ್ತೆ, ಮಿಲ್ ಪ್ರಾಪರ್ ಲೋಡ್ ನಲ್ಲಿ ನಡೆಯಲ್ಲ. ಆ ಟೈಮ್ ನಲ್ಲಿ ಏನಾಗುತ್ತೆ, 4% ನಿಮ್ದು ಇನ್ಕ್ರೀಸ್ ಆಗುತ್ತೆ, 4% ಆಫ್ ದ ಬಗ್ಯಾಸ್ ಇನ್ಕ್ರೀಸ್ ಆಗುತ್ತೆ. ಅಂಡ್ ಆಲ್ಸೋ ಮಾಯಿಶ್ಚರ್ ಪರ್ಸೆಂಟ್ ಆಫ್ ದ ಬಗ್ಯಾಸ್ ಆಲ್ಸೋ ಇನ್ಕ್ರೀಸ್ ಆಗುತ್ತೆ. ಇಟ್ ವಿಲ್ ಬಿ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಆನ್ ಯುವರ್ ಬಾಯ್ಲರ್. If moisture percent in the bagasse increases more than 50%, then ನಿಮ್ದು ಪ್ರಾಪರ್ ಬರ್ನಿಂಗ್ ಆಗಲ್ಲ, ಬಗ್ಯಾಸ್ ಮೇಂಟೈನ್ ಆಗಲ್ಲ ಪ್ರೆಷರ್. ಫರ್ನೇಸ್ ಅಲ್ಲಿ ಆ ಬಗ್ಯಾಸ್ ಯೂಸ್ ಮಾಡಿದ ತಕ್ಷಣ ನಿಮ್ ಫರ್ನೇಸ್ ಟೆಂಪರೇಚರ್ ಡ್ರಾಪ್ ಆಗಿ ಪ್ರಾಪರ್ ಇನ್ಕಂಪ್ಲೀಟ್ ಕಂಬಷನ್ ಆಗಿ ನಿಮ್ದು ಇದು ಬಾಯ್ಲರ್ ಪ್ರೆಷರ್ ಮೇಂಟೈನ್ ಆಗಲ್ಲ. ಫಸ್ಟ್ ಥಿಂಗ್. ಅಂಡ್ ಸೆಕೆಂಡ್, ನಿಮ್ದು ಪರ್ಸೆಂಟೇಜ್ ಆಫ್ ದ ಪೋಲ್ ಇನ್ ದ ಬಗ್ಯಾಸ್ ಇಸ್ ಇನ್ಕ್ರೀಸಸ್. ಯಾವಾಗಲೂ ಲೆಸ್ ದೆನ್ 2 ಇರಬೇಕು. ಆ ಪರ್ಸೆಂಟೇಜು ನೀವು ಹೈಡ್ರೋಲಿಕ್ ಪ್ರೆಷರ್ ಲೆಸ್ ಮಾಡಿದ್ರೆ ಆದ ಎಕ್ಸ್ಟ್ರಾಕ್ಷನ್ ಕಡಿಮೆ ಆಗಿ 4% ಇನ್ಕ್ರೀಸ್ ಆಗುತ್ತೆ. ಸೊ ದೆನ್ if the more hydraulic pressure consume the more power, more hydraulic pressure ಆದ್ರೆ ನಿಮ್ ಪವರ್ ಕನ್ಸಂಪ್ಷನ್ ಮೋರ್ ಆಗುತ್ತೆ. Then the accumulator, piping and mill are generally designed for oil pressure of 250 to 350 kg per centimeter square. ನಮ್ದು ಮಿಲ್ ಅಕ್ಯುಮುಲೇಟರ್ ಏನಿದೆ, ಅವರು ಸಿಲಿಂಡ್ರು, ಅಕ್ಯುಮುಲೇಟರ್, ಪೈಪಿಂಗು ಎಲ್ಲ ಏನ್ ನಾರ್ಮಲಿ ಎಷ್ಟು ಕೆಜಿ ಪ್ರೆಷರ್ ಮಟ್ಟ ಅಪ್ ಟು ಮ್ಯಾಕ್ಸಿಮಮ್ 350 kg ಮಟ್ಟ ಡಿಸೈನ್ ಆಗಿರುತ್ತೆ. ದೆನ್ 20 to 30% hydraulic pressure absorbed by transport, only 70 to 80% only pressure remains for extraction. So ಇದೇನ್ ಹೇಳ್ತೆ, 20 to 30% ನಿಮ್ದು ಆಫ್ ದ ಹೈಡ್ರೋಲಿಕ್ ಪ್ರೆಷರ್ ಅಬ್ಸರ್ವ್ ಬೈ ಯುವರ್ ಟ್ರಾನ್ಸ್ಪೋರ್ಟ್ ಮೇಲೆ ಅಬ್ಸರ್ವ್ ಆಗುತ್ತೆ. ಟ್ರಾನ್ಸ್ಪೋರ್ಟ್ ರಿಮೈನಿಂಗ್ 70 ರಿಂದ 80% ಏನಿದೆ ಫಾರ್ ದ ಎಕ್ಸ್ಟ್ರಾಕ್ಷನ್ ಆಫ್ ದ ಜ್ಯೂಸ್ಗೆ ಯೂಸ್ ಆಗುತ್ತೆ. ಈಗ ಒಂದು ಸ್ಮಾಲ್ ಎಕ್ಸಾಂಪಲ್ ತಗೊಂಡು ಯಾವ ಟೈಪ್ ನೀವು ಸ್ಪೆಸಿಫಿಕ್ ಹೈಡ್ರೋಲಿಕ್ ಪ್ರೆಷರ್ ನ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ತೋರಿಸಿದೀನಿ. ಸೊ ಟೇಕ್ ಒನ್ ಸಿಂಪಲ್ ಎಕ್ಸಾಂಪಲ್. ಅದರಲ್ಲಿ ಏನ್ ಕೊಟ್ಟಾರ, ಕೆಪಾಸಿಟಿ ಆಫ್ ದ ಮಿಲ್ ಇಸ್ 8500 TCD. Size of the roller is 1100 into 2140. RAM dia ಇದು ಬೇಕಾಗುತ್ತೆ 395 mm RAM dia ಕೊಟ್ಟಿದ್ದಾರೆ. ದೆನ್ ಸೊಲ್ಯೂಷನ್ ನೋಡೋಣ. ನಿಮ್ಗೆ ಏನ್ ಬೇಕು, D into L. D is the diameter of roller 1100, L is length 2160 mm. Then force equal to P into area. Total force is equal to P into area. Then ಇದರಲ್ಲಿ force is 190 kg per centimeter square into D is 5/4. D ಅಂದ್ರೆ 39.5 mm ಇದೆಲ್ಲ, ಇದನ್ನು ಸೆಂಟಿಮೀಟರ್ ತಗೊಂಡಾರ. ಡಿವೈಡ್ ಬೈ 10 ಮಾಡಿದ್ರೆ 39.5 ಸ್ಕ್ವೇರ್ ಇಂಟು 2. ಇದೊಂದು 2 ಅಂದ್ರೆ ಏನ್ ಗೊತ್ತಾಯ್ತು, 2 multiplied because both side acting on the both side of the roller.
ಅದಕ್ಕೋಸ್ಕರ 2 ಮಲ್ಟಿಪ್ಲೈ ಮಾಡಬೇಕು. ಸೊ ದೆನ್ ಇದನ್ನು ಸಾಲ್ವ್ ಮಾಡಿದ್ರೆ 46542.57 ಡಿವೈಡೆಡ್ ಬೈ ಏನಾಗುತ್ತೆ ನಿಮ್ದು 0.1 ಇಂಟು L ಇಂಟು ಡಿ. ಎಲ್ ಇದೆ ಯಾವುದು ಡಿ ಇದು ಡಿ ಇಂಟು ಎಲ್. ಡಿ ಅಂದ್ರೆ ಇದು ಡಯಾಮೀಟರ್ ರೋಲರ್ 1100, ಇದನ್ನು ಸೆಂಟಿಮೀಟರ್ ತಗೊಂಡಾರೆ 110 ಆಗುತ್ತೆ. ಸೊ ಎಲ್ 2140 ಸೆಂಟಿಮೀಟರ್ 216 kg per centimeter square is equal to ಸಾಲ್ವ್ ಮಾಡಿದ್ರೆ 195.88 kg per centimeter square. So then finally specific hydraulic pressure equal to around 196 kg per centimeter square. ಇದು ನಾರ್ಮಲಿ 190 to 200 ಫಸ್ಟ್ ಮಿಲ್ಗೆ ಇರುತ್ತೆ. ಸೊ ಇದು ಒಂದು ಸಿಂಪಲ್ ಕ್ಯಾಲ್ಕುಲೇಷನ್ ಆಯ್ತು. ಇದಾಗಿತ್ತು ಗೆಳೆಯರೆ ಮಿಲ್ ಹೈಡ್ರಾಲಿಕ್ ಸ್ಪೆಸಿಫಿಕ್ ಹೈಡ್ರಾಲಿಕ್ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಹಾಗೆ ಸ್ಕಿಪ್ ಮಾಡಿದೆ ವಿಡಿಯೋ ಕಂಟಿನ್ಯೂಸ್ ನೋಡಿ. ಹೆಚ್ಚು ಇನ್ನ ವಿಡಿಯೋ ಮಾಡ್ತಾ ಇದ್ವಿ. ಸೊ ಫೈನಲಿ ಲಾಸ್ಟ್ ಹೆಚ್ಚು ಮರಗಳನ್ನ ಬೆಳೆಸಿ ಹಾಗೂ ಪರಿಸರನ ಉಳಿಸಿ. ಥ್ಯಾಂಕ್ ಯು.